ಸ್ಯಾಂಡಲ್ವುಡ್ನ ಡೈನಾಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ಚೌಕ ಚಿತ್ರ ಮೂಲಕ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಈಗಲೇ ಅರ್ಜುನ್ ಸಿನಿಮಾದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ರೆ ಚೌಕ ಚಿತ್ರದಲ್ಲಿ ಅನ್ವರ ಕಾಣಿಸ್ಕೊಂಡಿದ್ದಾರೆ. ಸೊ ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿದೆ, ಅದನ್ನ ಅವ್ರನ್ನೇ ಕೇಳೋಣ. ಹಾಯ್ ಸರ್. ಹಲೋ ಹಾಯ್ ಹಾಯ್ ಹಾಯ್. ಚೌಕ ಚಿತ್ರದಲ್ಲಿ ಅನ್ವರ ಕಾಣಿಸ್ಕೊಂಡಿದ್ದೀರಾ, 4 ಪಾತ್ರಗಳನ್ನು ಕಂಪೇರ್ ಮಾಡಿ ನಿಮ್ಮ ಪಾತ್ರ ಸಖತ್ ಹೈಲೈಟ್ ಆಗಿ ಕಾಣ್ತಾ ಇದೆ, ಅದ್ರ 4 ಜನ ತುಂಬ ಒಳ್ಳೆ ಸ್ನೇಹಿತರು, 4 ಜನನು ಸಿನಿಮಾಗೆ ಅಷ್ಟೇ ಪರಿಶ್ರಮ ಪಟ್ಟಿದ್ವಿ. ಕೆಲವು ಕ್ಯಾರೆಕ್ಟರ್ಗಳು ಜನಕ್ಕೆ ಇನ್ನೂ ಹೆಚ್ಚಾಗಿ ಕನೆಕ್ಟ್ ಆಗುತ್ತೆ. ಬಟ್ ನಾನು ಈ ಥರದ್ದೊಂದು ಪಾತ್ರ ಮಾಡ್ತಿರೋದು ಮೊದಲನೇ ಸಲ, ಒಂದು ಮುಸ್ಲಿಂ ಪಾತ್ರ ಮಾಡ್ತಿರೋದು ಮೊದಲನೇ ಸಲ. ಆ್ಯಂಡ್ ಇಡೀ ಸಿನಿಮಾಲಿ ನಮ್ಮ ವಿಜಯಪುರದ ಭಾಷೆ, ನಮ್ಮ ನಾರ್ತ್ ಕರ್ನಾಟಕ ಸ್ಲ್ಯಾಂಗಲ್ಲಿ ಮಾತಾಡಿರೋದು ಮೊದಲನೇ ಸಲ. ಸೊ ಇದು ಜನಕ್ಕೆ ಇಷ್ಟ ಆಗಿದೆ ಆ್ಯಂಡ್ ಅವ್ರಿಗೆ ಇಷ್ಟ ಆಗಿರೋದಕ್ಕೆ ನಮಗೆ ಭಾಳ ಖುಷಿ ಆಗುತ್ತೆ. ಈ ಸಿನಿಮಾಗೆ ಸುಮಾರು 1.5 ವರ್ಷದಿಂದ 2 ವರ್ಷ ನಾವೊಂದು 3 ಗೆಟಪ್ನ ಚೇಂಜ್ ಮಾಡಿ ಎಲ್ಲವನ್ನು ಮಾಡಿ ಈ ಸಿನಿಮಾನ ಮಾಡಿದ್ವಿ. ಸೊ ಅಷ್ಟು ಕೊಟ್ಟಿರೋ ಟೈಮು ಒಬ್ಬ ನಟನಿಗೆ ಈ ರೀತಿ ಬರ್ತಾದಾಗ ಇಟ್ಸ್ ಅ ವಂಡರ್ಫುಲ್ ಫೀಲಿಂಗ್. ಸೊ ಥ್ಯಾಂಕ್ಫುಲ್ ಟು ಎವ್ರಿಬಡಿ. ಯಾರ್ಯಾರು ಚೌಕ ಸಿನಿಮಾನ ನೋಡಿದ್ದೀರಾ, ನಮ್ಮನ್ನು ಒಪ್ಕೊಂಡಿದ್ದೀರಾ. ಎಲ್ಲ ಕಡೆ ಹೌಸ್ಫುಲ್ ಓಡ್ತಿದೆ. ಆ್ಯಕ್ಚುಲಿ ವೀಕ್ ಡೇಸ್ ನಮಗೆ ಇದೊಂಥರ ಸರ್ಪ್ರೈಸಿಂಗ್ ಎಲಿಮೆಂಟ್. ವೀಕ್ ಡೇಸ್ ಎಲ್ಲ ಕಡೆ ಹೌಸ್ಫುಲ್ ಆಗ್ತಾ ಇದೆ. ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ನೀವೆಲ್ಲರೂ ಸ್ಫೂರ್ತಿ ಕೊಡ್ತೀರಾ ಅನ್ನೋದನ್ನ ಈಗ ಪ್ರೂವ್ ಆಗಿದೆ. ಓಕೆ ಸರ್, ಈಗಾಗಲೇ ಲವರ್ ಬಾಯ್ ಆಗಿ ಆ್ಯಕ್ಷನ್ ಹೀರೋ ಕಾಣಿಸ್ಕೊಂಡಿದ್ದೀರಾ. ಅರ್ಜುನ ಸಿನಿಮಾ ಒಂದು ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ರಿ, ಇವಾಗ ಅನ್ವರ್ ಆಗಿದ್ರಿ. ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟಲ್ಲಿ ಯಾವ ಥರ ಪ್ಲ್ಯಾನ್ಸ್ ಇದೆ, ಯಾವ ಥರ? ನೆಕ್ಸ್ಟು ಗುರುದೇಶ್ ಪಾಂಡೆ ಅವ್ರ ಜೊತೆ ಒಂದು ಸಿನಿಮಾನ ಮಾಡ್ತಾ ಇದ್ದೀನಿ. ಇನ್ನೇನು ಕೆಲವೇ ದಿನಗಳಲ್ಲಿ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ಬಟ್ ಅದು ತುಂಬ ವಿಭಿನ್ನವಾಗಿರುತ್ತೆ ಪಾತ್ರ, ನಿಮ್ಮೆಲ್ರಿಗೂ ತುಂಬ ಮಜಾ ಕೊಡುವಂಥ ಒಂದು ಪಾತ್ರ, ಅದು ಖಂಡಿತವಾಗ್ಲೂ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಟ್ಸ್ ಹಿಟ್ ಆಗಿದ್ದಕ್ಕೆ. ಫಿಲಂ ಬಿಟ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸ್ಯಾಂಡಲ್ವುಡ್ಡಿನ ಎಲ್ಲ ಅಪ್ಡೇಟ್ಸ್ಗೆ ಫಿಲಂ ಬೀಟ್ನ ಸಬ್ಸ್ಕ್ರೈಬ್ ಮಾಡಿ.